ರವಿಚಂದ್ರನ್ ಅವ್ರಿಗೆ ಹೇಳಿದ್ರೆ ಒಂದು ಸೆಟ್ ಹಾಕಿಲ್ಲ ಶೂಟಿಂಗ್ ಮಾಡ್ಬೋದು. ಕ್ಯಾಂಪ್ ಮಾಡ್ಬೇಕಂತ ಅನ್ಕೊಂಡಿರೋದು ಇಲ್ಲೇ. ನಮಗೆ ಟೆಂಟ್ ಅವಶ್ಯಕತೆ ಇಲ್ಲ, ಇವತ್ತು ಟಾರ್ಪಲ್ ಅವಶ್ಯಕತೆನೇ ಇಲ್ಲ. ಬಂದಿರೋದು ಗಾಡಿ ತಗೊಬಂದಿರೋದು ಆ್ಯಕ್ಚುಲಿ ಒಂದು ಸಾಹಸ ಇವತ್ತು. ಕೈಯೆಲ್ಲ ಗಲೀಜು, ಫುಲ್ಲು ಮಣ್ಣು. ರೈಟು ಇಬ್ಬ ಹತ್ತದಾ ಹಾಯ್ ಸ್ನೇಹಿತರೆ, ಇವತ್ತು ನೈಟ್ ಕ್ಯಾಂಪಿಂಗ್ಗೆ ಲೊಕೇಶನ್ ನೋಡ್ಕೊ ಬರಕ್ಕೆ ಹೋಗೋಣ ಬನ್ನಿ. ಲೆಕ್ಕಾಚಾರದಲ್ಲಿ ನೀಟಾಗಿ ಮಳೆ ಇದೆ. ಕ್ಯಾಂಪಿಂಗ್ ಮಾಡೋದು ಏನು ಮಾಡೋದಂತ ಲೊಕೇಶನ್ ಮಾತ್ರ ಬೇರೆ ಲೆಕ್ಕಾಚಾರ ಐತೆ. ಟೆಂಟ್ ತೋರಿಸಿ ಹೆಂಗೆ ಅಲ್ಲೋಗ್ಬೇಕಿತ್ತ ಅಂತ ಹೇಳಿ ಅಲ್ಲೋಗ್ಬೇಕು ಕಾಲಗುಡ್ಡೆಗೆ. ಅದು ಅಲ್ವಾ ಕಂಬ್ಯಾಕ ಇಲ್ಲ ಹಂಗೆ ಹೋಗ್ಬೋದ? ಇಲ್ಲ 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 ಜಾಗ ಇಲ್ಲ, ಜಾಗ ಇಲ್ಲ. ಆಫ್ ರೋಡ್ ಹೊಡಿರಿ. ಡೆಡ್ ಎಂಡು. ಹೌದೌದು ನೋಡಿ ಅದೇನಾ ಗುಡ್ಡೆ? ಹಾ ಆ ಗುಡ್ಡೆನೆ ಅಲ್ಲೇ ಹೋಗ್ಬೇಕಾಯ್ತದು. ಇಲ್ಲಿ ಹೋಗಲ್ಲ, ಹಳ್ಳ ಇರ್ಬೇಕದು. ಹಳ್ಳ ಇದೆ ಇದು. ಹಾ ಹಳ್ಳ. ಓಕೆ, ರಿವರ್ಸ್ ಹೋಗ್ಬಿಡೋಣ. ಸ್ವಲ್ಪ ಇಟ್ಕೊಳ್ಳಿ, ಮಿರರ್ ಕ್ಲೋಸ್ ಮಾಡ್ಕೊಳ್ಳಿ. ಲೊಕೇಶನ್ ಮಿಸ್ ಆಗ್ಬಿಡ್ತಲ್ಲ ಅಮ್ಮನವ್ರೆ. ಯಾವ್ದು ಲೊಕೇಶನ್? ಆ ರೋಡ್ ಇರ್ಬೇಕು. ಪಕ್ಕ ಆ ರೋಡ್ ಆ ಸೈಡ್. ಇನ್ನ ಬ್ಯಾಕ್ ಹೋಗಿ ಲೆಫ್ಟ್ ತಗೋಬೇಕಂತ ಅನ್ಕೋತೀನಿ. ಹೌದೌದು, ಇನ್ನು ಹಿಂದೆ ಹೋಗ್ಬಿಟ್ಟು ನಾವು ಲೆಫ್ಟ್ ತಗೋಬೇಕು. ಇಲ್ಲೆಲ್ಲ ಹೋಗಿ ಬಂದ್ವಲ್ರಿ. ಇಳಿಸಿ ಹೋಯ್ತು. ಪ್ರಮೋದ್ ಅವ್ರೆ, ಆ ಮರದ ಹತ್ರ ಲೆಫ್ಟ್ ಎತ್ಕೋಬೇಕಂದ್ರೆ 100% ಅನ್ಕೋತೀನಿ. ನೋಡೋಣ ನಡೀರಿ. ಅಲ್ಲಿ ರೂಟ್ ಹೆಂಗೆ ಕಾಣಿಸುತ್ತೋ ಹಾಗೆ ತಿಳ್ಕೊಳ್ಳೋಣ ಅಷ್ಟೇ. ಹುಡ್ಕೋದು ಅಷ್ಟೇ ಕೆಲಸ. ಲೊಕೇಶನ್ ಚೇಂಜ್ ಮಾಡ್ತಾ ಇದೀವಿ. ಪಕ್ಕ ಇಲ್ಲಿ ಲೆಫ್ಟ್ ಇರ್ಬೇಕಂತಾನ? ಇಲ್ಲಿ ಲೆಫ್ಟಾ? ಇಲ್ಲಿ ಹೋಗುತ್ತಾ? ಇಲ್ಲಲ್ವಾ? ಇಲ್ಲ, ರೋಡೇ ಇಲ್ವಲ್ಲ. ಯಾವುದೋ ಟ್ರ್ಯಾಕ್ಟರ್ ಬೇರೆ ಹೋಗೈತೆ. ಇಲ್ಲಿ ಲೊಕೇಶನ್ ತೋರಿಸೋದು ಇಲ್ವಲ್ಲ ರೀ. ಎಲ್ಲೋ ಮಿಸ್ ಹೊಡಿತೈತೆ ರೀ. ಎಲ್ಲೋ ಮಿಸ್ ಹೊಡಿತಾ ಐತೆ, ಏನಂತ ಗೊತ್ತಿಲ್ಲ. ಇದೇ ಲೆಫ್ಟಾ? ಇದೇ ಲೆಫ್ಟ್, ಕರೆಕ್ಟ್. ಇಲ್ಲ ಇಲ್ವಾ ಬಂದಿದ್ದು ನಾವು? ಹೌದು. ಅಲ್ಲಿ ಮುಂದೆ ಒಂದು ಲೆಫ್ಟ್ ಹೋಗುತ್ತಾ? ಮೇ ಬಿ ಇರಬೇಕು, ಅದೇ ಲೆಫ್ಟ್ ಇರಬೇಕು. ಜಾಸ್ತಿ ಮುಂದೆ ಬಂದ್ಬಿಟ್ಟಿದ್ದೇವೆ. ಹಾ, ಇಲ್ಲಿ ಲೆಫ್ಟ್ ಇದೆ. ನಾವು ಜಾಸ್ತಿ ಮುಂದೆ ಬಂದ್ಬಿಟ್ಟಿದ್ದೀವಿ. ಲೊಕೇಶನ್ ಬಂದಿದ್ದೀವಿ. ಸೊ ಬ್ಯಾಕ್ ಲೊಕೇಶನ್
ಲೊಕೇಶನ್ ಪಕ್ಕನಾ? ಪಕ್ಕ 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 ಲೊಕೇಶನ್. ಪಕ್ಕ ಲೊಕೇಶನ್. ಹೌದೌದು. ನೋಡಿ ನೋಡಿ ಗಾಯ್ಸ್ ರೋಡ್ನ. ಇದೇ ಲೆಕ್ಕಾಚಾರ. ಇದು ಬಂದು ನಾವು ನೈಟ್ ಕ್ಯಾಂಪಿಂಗ್ ಮಾಡಕ್ಕೆ ಹೋಗೋ ರೋಡ್ ಇದು. ಅಡಿ ಚಿತ್ತೆಗಳು ಅದೇನು ಮಾಡ್ತಾವ ನೈಟು. ಕಲರೆ ಮರ ಐತೆ ನೈಟ್ ಫಿಕ್ಸು. ಆ್ಯಕ್ಚುಲಿ ನಾವು ಬಂದು ಬೇರೆ ಲೊಕೇಶನ್ನು, ಇನ್ನು ಈ ರೋಡ್ ಬಿಟ್ಟು ಹಿಂದೆ ಮುಂದೆ ಹೋಗ್ಬಿಟ್ಟಿದ್ದು. ಸೊ ನಮ್ಗೆ ಅಲ್ಲಿ ದಾರಿ ಗೊತ್ತಾಗಲಿಲ್ಲ. ತಿರ್ಗಾ ಹಿಂದೆ ಬಂದು ತಿರ್ಗಾ ಹೋಯ್ತಾ ಇರೋದು ಈಗ. ರೋಡ್ ಸ್ಟಾರ್ಟ್ಸ್ ನೌ. ಎಕ್ಕಡಿಂದ ಹೋಗೋದು? ಆಗಿರ್ತದೆ. ಇಲ್ಲಿ ಬೇಡ ಅಲ್ವಾ? ಹಿಂಗೆ ಹೋಗ್ಬಿಡದ? ಇಲ್ಲಿ ಮುಂದೆ ಆಯ್ತಾ? ಇನ್ನು ಮುಂದೆ ನೋಡೋಣ ನಡೀರಿ. ಇನ್ನು ಮುಂದೆ ನೋಡೋಣ. ಇಲ್ಲೇ ಹೋಗ್ಬೋದಿತ್ತಲ್ರಿ. ಹಿಂಗಿಂದ ಹೋಗೋಣ ಬನ್ನಿ. ನೀವು ಇಲ್ಲಿ ಹೋಗಲ್ವಾ? ಇದು ಹೋಗಲ್ಲ. ಇಲ್ಲಿ ಹೋಗಲ್ಲ. ಇಲ್ಲಿಂದ ರೋಡ್ ನೋಡ್ಕೊಂಡು ಹೋಗ್ಬೋದಿತ್ತು. ಅವ್ನ ಇದಾಕೋಬೋದಿತ್ತು ಟ್ರಾಕ್ಷನ್. ಅಲ್ಲಿ ಮುಂದೆ ಹೋಗಿ ನೋಡ್ಕೊ ಬರೋಣ ನಡೀರಿ. ಮುಂದೆ ಹೋಗಿ ನೋಡ್ಕೊ ಬರೋಣ. ಸೂಪರ್ ವ್ಯೂ ಐತೆ. ಬಾ ಹಂಗೆ. ತುಪ್ಪ ನೋಡಿದ್ಯಾ? ಇಲ್ಲ. ತುಪ್ಪ ನೋಡಿದ್ಯಾ? ಇಲ್ಲಿ ತುಪ್ಪ. ಏನ್ರಿ ಇದು ತುಪ್ಪ? ಲೆಕ್ಕಾಚಾರ ಬೇರೆ ಐತ್ರಿ ಇದು. ಹೆಂಗೈತ್ ನೋಡಿ. ಸೂಪರ್ ರೀ. ಇದು ಏನ್ರಿ ಇದು? ಅಜೋಲ ತುಪ್ಪ ಐತಲ್ರಿ. ಒಳಗಡೆ ಏನಿರ್ಬೋದು? ಒಳಗಡೆ ನೀರೈತೆ. ಒಳಗಡೆ ಪಕ್ಕ ಚೆನ್ನಾಗಿರೋ ನೀರೈತೆ. ಬಟ್ ಮೇಲದು ಎಲೆ ಬೆಳ್ಕೊಂಡಿರೋದು. ಇದು ನೋಡಿದ್ವಿ, ನೀರು ಚೆನ್ನಾಗೈತೆ. ಮಳೆ ನೀರು. ಅದೆಷ್ಟು ಕೀಟಾಣುಗಳಾಯ್ತು. ಏನು ಮಾಡೋಕ್ಕಾಗಲ್ಲ. ನಮ್ಮ ತಲೆಯಲ್ಲೇ ಮಿದ್ಲಲ್ಲೇ ಎಷ್ಟೊಂದು ಹುಳಗಳವೆ. ಈ ನೀರಲ್ಲಿ ಇರಲ್ವಾ? ಏನು ಮಾಡೋಕ್ಕಾಗಲ್ಲ. ನೀರೊಳಗೆ ಏನೇನೈತೆ ಅಂತ ನೋಡ್ಬೇಕಿರಿ. ಹಾಕಿ ಮೊಬೈಲ ಒಳಗೆ. ಏನಾಗಲ್ಲ. ಹಾಕ್ರಿ, ಹೊಸ ತಗೊಳ್ಳೋಣ. ನೀನು ಕಾಣಿಸ್ತಾ ಇರಲ್ಲ. ಕತ್ಲೆ ಒಳಗೆ ಬಿಡಿ. ಏನ್ರಿ ಇಷ್ಟೊಂದು ಕೀಟಾಣುಗಳವೆ? ಐತಾ? ನೆಲ ಕಾಣಿಸ್ತಾ ಐತೆ. ಏನು ಮಾಡೋಕ್ಕಾಗಲ್ಲ. ಕ್ಯಾಂಪ್ ಮಾಡ್ಬೇಕು ಅನ್ಕೊಂಡಿರೋದು. ಯಾವುದು ಲೊಕೇಶನ್? ಆ ಬೆಟ್ಟನಾ? ಯಾವುದು? ಸೊ ಇಲ್ಲಿ ಒಂದು ಆಫ್ ರೋಡ್ ಇವೆಂಟು ಇಲ್ಲಿ ಸ್ಟಾರ್ಟ್ ಆಗ್ಬೋದು. ಆಫ್ ರೋಡ್ ಟ್ರ್ಯಾಕು ಮೇ ಬಿ ಇಲ್ಲಿ ಸ್ಟಾರ್ಟ್ ಆಗಿ ಸೊ ಹಿಂಗೆ ಹೋಗ್ಬೋದು. ದಬ್ಬಾಕೊಂಡ್ರೆ ಗಾನು. ಏನ್ರಿ, ಗಾಡಿ ಏನಾದರೂ ಅಲ್ಲಿ ದಬ್ಬಾಕೊಂಡ್ರೆ ಗಾನು. ಏನು ಮಾಡೋಕ್ಕಾಗಲ್ಲ. ಹೋಗ್ಬೋದಾ? ನೋಡೋಣ ಬನ್ನಿ ಜಾಗನ. ಇಲ್ಲಿ ಇಳ್ಸಕ್ಕಾಗಲ್ವಾ? ಆರಾಮಾಗಿ ಇಳಿಸ್ಬೋದು. ಜರ್ರ ಅಂತ ಹೊಂಟೈತದ ಹಂಗೆ. ಅಲ್ಲಿ ಬೇರೆ ನೀರು ನಿಂತೈತಲ್ಲ, ಕಚ್ಕೋತದೆ. ಅಲ್ಲಿಂದ ವಿಡಿಯೋ ಮಾಡಿದ್ರೆ ಕಲಾಯಿ ಸಕಾಲಾಗ್ತದ್ರಿ. ಗಾಡಿ ಅಲ್ಲಿಗೆ ಬರ್ತದೆ. ನಾವೀಗ ಅಲ್ಲಿಗೆ ಹೋಗ್ತಾ ಇರೋದು. ಆ ಬೆಟ್ಟ ಯಾವ್ದು ಹೇಳಿ? ಲೊಕೇಶನ್ ಯಾವ್ದು ಹೇಳಿ? ಹೌದು, ಯಾವ್ದು ಹೇಳಿ? ಆ ಬೆಟ್ಟ ತಾನೆ? ಅಲ್ಲಿ ತಾನೆ? ಅದು ಕಾಣಿಸ್ತಾ ಇಲ್ಲ. ಇಲ್ಲಿ ಕಾಣಿಸ್ತಾ ಇಲ್ವಾ? ಬನ್ನಿ, ಇಲ್ಲಿಗೆ ಬನ್ನಿ. ಕಾಣಿಸ್ತಲ್ಲ, ಬನ್ನಿ ಬನ್ರಿ. ಅದಲ್ಲ ಇನ್ನೊಂದು. ಇಲ್ಲಿಂದ ಹೋಗ್ಬೋದು. ಹಿಂಗಿಂದ ಗಾಡಿ ತಗೊಬಂದು ಹಿಂಗಿಂದ ಹೋಗಿ ಹಂಗೆ ಹೋಗ್ಬೋದಲ್ಲ ಆ ಬೆಟ್ಟಕ್ಕೆ. ವ್ಯೂ ನೋಡ್ರಿ ಮೊದಲು. ಅಲ್ಲೋಗದ ಇವತ್ತು ಅಲ್ಲೋಗ್ಬಿಡೋಣ.
ಇಲ್ಲಿ ಅಲ್ಲಿಕಾ ಅಲ್ಲಿಗೆ ಹೋಗ್ಬಿಡೋಣ. ಇಲ್ಲ ಹಾಕೋಣ, ಅಲ್ಲ ಆ ಬಂಡೆ ಹತ್ರ ಹೋಗೋಣ. ಆ ಬಂಡೆ ಹತ್ರನಾ? ಹಿಂಗೆ ಹೋಗ್ಬಿಡೋಣ, ಸರಿನಾ? ಸೂಪರ್ ಅಲ್ಲ? ಸೂಪರು ರೀ. ನೆಕ್ಸ್ಟ್ ಅಲ್ಲಿ ಮಾಡೋಣ ರೀ. ಆ ಬೆಟ್ಟ ಮೂರ್ಕಲ್ ತೂತೈತೆ ನೋಡಲ್ಲಿ. ಆ ಬೆಟ್ಟ ಝೂಮ್ ಹೋಗಿ ಸ್ವಲ್ಪ ಅದಕ್ಕೆ. ಹೋಗಿದ್ದೀನಿ. ಝೂಮ್ ಹೋದ್ರೆ ಲೆಕ್ಕಾಚಾರ ಬೇರೆ ಆಗುತ್ತೆ. ಅಲ್ಲಂತೂ ಚಿರತೆಗಳು ಪಕ್ಕ ಇರ್ತವೆ. ಸಿಗ್ತೆ ಅಲ್ಲ ರೀ, ಹೆವಿ ಕಾಲಿಡೆಯಲ್ಲಿ. ಇಲ್ಲೇ ಇಷ್ಟೊಂದು ಭಯಾನಕ ಆಗೈತೆ. ಸ್ವಲ್ಪ ಕಾಡಿ ಕಾಟ್ಲಿ ಜಾಸ್ತಿ. ಕ್ಯಾಮ್ರಾ ಒಂದು ಸೆಟ್ ಮಾಡಬೇಕು. ಹೋಣ ಕ್ಯಾಂಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರೋದು. ಸೊ ನಾವು ಇದೇ ಬೆಟ್ಟದಲ್ಲಿ ನೋಡಿ ತೋರಿಸ್ತೀನಿ. ಇಲ್ಲಿದೆ ನಮ್ಮ ಭೈರವ ನೋಡಿ, ಅಲ್ಲಿ ನಿಂತವನೆ ಭೈರವ, ಇಲ್ಲಿ ನಿಂತವನೆ. ಅವನ್ನ ಎತ್ಕೊಬರ್ಬೇಕು, ಈಗ ಏನೋ ಮಾಡಿ ಕರ್ಕೊಬರ್ಬೇಕು, ಹೆಂಗನ ಮಾಡಿ ಇಲ್ಲಿಗೆ. ಸೊ ಭೈರವನ್ನ ಕರ್ಕೊಬರೋಣ ಬನ್ನಿ. ಎಷ್ಟು ಡೀಪ್ ಇದೆ ನೋಡಿ. ಗಾಡಿ ಹೋಗಿತ್ತಾ? ನೋಡೋಣ ಬನ್ನಿ. ಗಾಡಿ ಇಲ್ಲಿ ಹೋಗಲ್ಲ, ಡೀಪ್ ಇದೆ ಜಾಸ್ತಿ, ಗಾಡಿ ಹೋಗಲ್ಲ. ಗಾಡಿ ಹೋಗ್ಬೇಕು. ಇಲ್ಲ ಹೋಗಲ್ಲ ಜಾಸ್ತಿ, ಪಲ್ಟಿ ಹೊಡ್ಕೊಬಿಡುತ್ತೆ. ಇಲ್ಲ ರೀ ಆಗಲ್ಲ, ಇಲ್ಲೇ ಪಲ್ಟಿ ಹೊಡ್ಕೊಬಿಡುತ್ತೆ. ಇಲ್ಲೇ ಎಷ್ಟೇ ಡೀಪ್ ಇದೆ. ಇಲ್ಲಿ ಬರ್ಬೇಕ. ನೋಡಿ ಇಲ್ಲೇ ಎಷ್ಟು ಅಗ್ಗಿದೆ. ಅದು ವಿಡಿಯೋ ಮಾಡಿ. ಅಲ್ಲ ಹಿಂಗಾನು ಬಂದರೆ ಇಲ್ಲಿ ಹೋಗ್ಬೋದಲ್ಲ, ಆದ್ಮೇಲೆ ಇಲ್ಲಿ ಬರುತ್ತೆ, ಮೇಲೆ ಹೋಗ್ಬೋದು ಆರಾಮಾಗಿ. ಹೋಗ್ಬೋದಲ್ಲ. ಅಲ್ಲಿಂದನೇ ಬಾರೋ, ಬಂಡೆ ಹತ್ತಿ ಸಾ. ರವಿಚಂದ್ರನ್ ಅವ್ರಿಗೆ ಹೇಳಿದ್ರೆ ಒಂದು ಸೆಟ್ ಹಾಕಿಲ್ಲ ಶೂಟಿಂಗ್ ಮಾಡಿ ಹೊಡ್ಬೋದು. ಚಾಲೆಂಜ್ ಇರೋದೇ ಇವಾಗ, ಮಸ್ತ್ ಚಾಲೆಂಜ್ ಇದೆ. ಗಾಡಿ ಎತ್ಬೇಕು ಹೆಂಗನ ಮಾಡಿ. ಇರ್ರಿ ಅಲ್ಲೇ ಹೋಗ್ಬೋದಿತ್ತಲ್ರಿ. ಬಿಳಿ ಕಾಣಿಸೋದು ಲೆಕ್ಕಾಚಾರ ಏನದು? ಯಾರು ಹೋಗ್ಬೋದಲ್ಲ, ಅದೇ ಹೋಗಕ್ಕೆ ಈಗ ಇರೋದು. ಕುಡಿದೆ ಇಲ್ಲ ಅಲ್ಲಾಸ್ ಹೋಗ್ಬೇಕು. ಮೋನಿ ಹತ್ರ ಇದನ್ನ ಅವತ್ತೇ ಕೇಳಿದೆ, ಕೊಟ್ಟಿರ್ಲಿಲ್ಲ. ಆಕ್ಷನ್ ಬ್ಲೇಡ್ ಇದ್ದಂಗೆ ಐತೆ. ಆಕ್ಷನ್ ಬ್ಲೇಡ್ ಇದು. ಆಕ್ಷನ್ ಬ್ಲೇಡ್ ಅಲ್ಲ, ಈ ಕಡೆನೂ ಐತೆ ಈ ಕಡೆನೂ ಐತೆ. ಇದು ಈ ಕಡೆ ಶಾರ್ಪ್ ಇಲ್ಲ, ಈ ಕಡೆ ಮಾತ್ರ ಸ್ವಲ್ಪ ಇದೈತೆ. ಇದನ್ನ ನಾನು ಅವತ್ತೇ ಕೇಳ್ದೆ ಅವನ್ನ, ನನ್ಗೆ ಇದು ಬೇಕು ಕೊಡು ಅಂತ. ಇಲ್ಲ ನಂಗೆ ಬೇಕು ಅಂದ. ಏನು ಯೂಸ್ ಇಲ್ಲ. ಇವಾಗ ಇಸ್ಕೊಂಡಿದ್ದೀನಿ, ಬೇಕಲ್ಲ. ನಮ್ಮ ವೀಕ್ಷಕರಿಗೆ ಹೇಳ್ಬಿಡಿ. ವೀಕ್ಷಕರೇ, ಮೊಟ್ಟ ಮೊದಲ ನಮ್ಮ ಕ್ಯಾಂಪಿಂಗ್ಗೆ ಸ್ಪಾನ್ಸರ್ ಮಾಡಿದ್ದಾರೆ ನಮ್ಮ ಸ್ನೇಹಿತರೊಬ್ರು. ಚೆನ್ನಾಗಿಲ್ವಾ? ಏನ್ಕ ಅದರಿಂದ ಏನು ಯೂಸ್ ಅಂತ ಹೇಳಿ. ಇದರಿಂದ ಏನು ಯೂಸ್ ಇಲ್ಲ, ಸೆಲ್ಫ್ ಡಿಫೆನ್ಸ್ಗೆ, ಇನ್ನೇನಿಲ್ಲ. ಇದರಿಂದ ಸಣ್ಣ ಪುಟ್ಟ ಸತ್ತೆ ಅದು ಇದು ಏನಾದರೂ ಕಟ್ ಮಾಡೋಕ್ಕೆ ಮಾತ್ರ. ಆಮೇಲೆ ವೀಕ್ಷಕರು ಬೇರೆ ಅರ್ಥ ತಿಳ್ಕೊಬೇಡಿ, ಬೇರೆ ಅರ್ಥ ತಿಳ್ಕೊಬೇಡಿ. ಕಟ್ ಮಾಡೋಕ್ಕೆ ಮಾತ್ರ. ಇಲ್ಲಂತೆ ಅಲ್ಲಿ ಇರ್ಸಕ್ಕಾಗಲ್ವಾ? ಇಲ್ಲಿ ಹೋಗಕ್ಕಾಗಲ್ವಾ? ಇಲ್ಲಿ ಗಂಟೆ ಬರ್ತದೆ ಗಾಡಿ.
ಅದೇ ಇಲ್ಲಿ ಗಂಟ ಬಂದು ಇಲ್ಲಿ ಡೌನ್ ಹಿಡ್ಕೊತೀನಿ, ಇಲ್ಲಿ ಡೌನು, ಅಲ್ಲಿ ಒಳಗೆ ಕೆಳಗಡೆ ಓಣಿ ಆದ್ಮೇಲೆ ಆ ಓಣಿಲಿ ಹೋಗಿ ಇಲ್ಲಿ ತಿರ್ಗಾ ಮ್ಯಾಕ್ ಎತ್ಕೊಂಡು ತಿರ್ಗಾ ಲೆಫ್ಟ್ ಎತ್ಕೊಂಡು 4 ಹೋಗಿ ಹಿಂಗೆ ಬರಬೇಕು. ಸರಿನೇ? ನಾನು ಹೇಳೋದು ಅರ್ಥ ಆಯ್ತದ? ಈ ಓಣಿಲಿ ಇಳಿಸ್ಕೊತೀನಿ ಹೆಂಗ ಗಾಡಿನ, ಸರಿನಾ? ಇಲ್ಲೋಗಿ ಆ ಓಣಿಲಿ ಬಂದು ಹಿಂಗೆ ತಿರ್ಗಾ ಮೇಲೆ ಎತ್ಕೊಂಡು ಹಿಂಗೋಗೋದು, ಸರಿ ತಾನೆ? ಸರಿ ಬನ್ನಿ, ಹೋಗ್ಬೇಡಿ, ಬನ್ರಿ ಇಲ್ಲಿ. ಇಲ್ಲ ಹಳ್ಳ ಇಲ್ಲ, ನೋಡ್ಕೊಂಡ್ ಬಂದೆ ಕಣ ಬಾ. ಹಳ್ಳ ಇಲ್ಲ ಏನಿಲ್ಲ. ಏನ್ ಮಾಡ್ಬೇಕು ಗೊತ್ತಾ? ರೈಟ್ ಸೈಡ್ ಫುಲ್ ಸ್ಟೆಪ್ ಮೇಲೆ ನಿಂತ್ಕೋಬೇಕು. ಇಲ್ಲ ಅಂದ್ರೆ ಪಲ್ಟಿ ಹಾಕ್ಬಿಟ್ರೆ ಆಮೇಲೆ ಈವನ್ ಕ್ಯಾಂಪಿಂಗು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಯಾವ್ದು ಇದನ್ನೇ ತಳ್ಬಿಡೋಣ? ಬೇಡ ಟ್ರೈ ಮಾಡ್ಬೋದಿತ್ತು. ಆರೇ ಇರಬೇಕು ಸರ್. ಬೇಡ ನೋಡಿ ಗಾಯ್ಸ್. ಹಾ ಸ್ಲೋಲಿ ಹೋಗಿ ನೀವು. ಹಾ ಬನ್ನಿ ಹೇಳ್ತೀನಿ. ಸ್ವಲ್ಪ ಸಪೋರ್ಟ್ ಏನಾದ್ರು ಕೊಡ್ಲಾ? ಏನಾದ್ರು ಬೇಕ್ರಿ ಗಾಡಿ ಅಲ್ಲಿ ಮರಳೈತೆ ಅಲ್ಲಿ. ಬೇಡ ಬಿಡಿ, ಕಲೆ ಇರೇ. ಕಲ್ಲೈತೆ, ಕಲ್ಲುಗಳೈತೆ. ನಿಧಾನ ಬರ್ಬೋದು. ಅಲ್ಲಿ ಕಲ್ಲೈತೆ. 1 ನಿಮಿಷ. ಆ ಟೈರ್ ಹತ್ರ ಕಲ್ಲತ್ ಕಣ. ಆ ಟೈರು ಫ್ರಂಟು. ಏಯ್ ಹಾ ರೈಟ್ ತಗೊಳ್ಳಿ. ಹಿಂಗೆ ಗಾಡಿನ ಮೇಲೆ ಹೋಗಲ್ಲ. ರೈಟ್ ಎಳ್ಕೊಂಡು ಪಟ್ಟ ರೈಟ್ ರೈಟ್ ಚಿಕ್ಕಮಂಗ್ ಗಿಡ ರೈಟ್ ತಗೊಳ್ಳಿ ರೈಟು. ಇಬ್ಬ ಹತ್ತದಾ?
ರೈಟ್ ಆಗಿದೆ. ನಿಮಿಷ ನಿಲ್ಸ್ಬೋದಾ? ಹಾಂ ಹಿಡಿದು ಮುಂದಕ್ಕೆ ಹೋಗ್ತೀನಿ. ಒಂದು ನಿಮಿಷ ನೋಡ್ತೀನಿ. ಇಲ್ಲ ಹೋಯ್ತದ ಕಣ ಹೋಗಿ. ಹಿಂಗೆ ಬಂದಿರೋದು ಗಾಡಿ ತಗೊಬಂದಿರೋದು ಆ್ಯಕ್ಚುಲಿ ಒಂದು ಸಾಹಸ ಇವತ್ತು. ಕೈಯೆಲ್ಲ ಗಲೀಜು, ಫುಲ್ಲು ಮಣ್ಣು. ಲೊಕೇಶನ್ ನೋಡಿ, ಸ್ವಲ್ಪ ಕಾಲ ಐತೆ. ಬನ್ನಿ ಸ್ನೇಹಿತರೆ, ಮೇಲ್ಗಡೆ ನೋಡ್ಕೊಬರೋಣ ಬನ್ನಿ. ಹೋಗಿದ್ವಿ ಹಳ್ಳಿ ತಿಳ್ಕೊಂಡು ಗಾಡಿ ಅಲ್ಲಿ ಬಂದ್ಬಿಟ್ರೆ ಯಾವ ಥರ ಕ್ಯಾಂಪ್ ಮಾಡ್ಬೇಕಂತ ಅಂದ್ಕೊಂಡಿರೋದು. ಇಲ್ಲೇ ನಮಗೆ ಟೆಂಟ್ ಅವಶ್ಯಕತೆ ಇಲ್ಲ, ಇವಾಗ ಟಾರ್ಪಲ್ ಅವಶ್ಯಕತೆಯೇ ಇಲ್ಲ. ವೀಕ್ಷಕರೇ, ಆಫ್ ರೋಡಿಂಗು ಮಾಡ್ಕೊಂಡು ಬಂದಿದ್ದೀವಿ. ಸೊ ಇವಾಗ ಎಂಡ್ ಮಾಡೋ ಟೈಮು. ಎಷ್ಟು ಕಷ್ಟ ಬಿದ್ದು ಈ ಪೀಕಿಗೆ ಬರಬೇಕಂದ್ರೆ ಎಷ್ಟು ಕಷ್ಟ ಬಿದ್ದು ನಾವು ಎಲ್ಲೆಲ್ಲೋ ಗಾಡಿ ಹೋಗದೆ ಇರೋ ಜಾಗದಲ್ಲೆಲ್ಲ ಗಾಡಿ ಹಸ್ಕೊಂಡು ಬಂದಿದ್ದೀವಿ. ಎಲ್ಲೆಲ್ಲಿ ಗಾಡಿ ಟಚ್ ಆಗೋದು ಅಂತ ನನಗೂ ಗೊತ್ತಿಲ್ಲ. ಸಕ್ಕಂಡ್ ಟಫಾಗಿ ಯೂಸ್ ಮಾಡಿದ ಗಾಡಿನ. ಆದರೂ ಈ ಜಾಗದಲ್ಲಿ ಬರ್ತದೆ ಅಂತ ಅಂದ್ಕೊಂಡಿರಲಿಲ್ಲ ಗಾಡಿ. ಅನ್ಕೊಳ್ಳೋದಲ್ಲ ರೀ ಇವರು. ಇಲ್ಲಿಗೆ ಯಾಕೆ ಗೊತ್ತದ, ಯಾಕೆ ಹಿಂದಕ್ಕೆ ಹೋಗಕ್ಕೆ ಗಾಡಿ ಅಂತ ಅಂದ. ಗಾಡಿ ಬಂದ ಮೇಲೆ ಏನ್ರಿ ಇದು ಅಂತಾನೆ. ಆದ್ರೂ ಡೇಲ್ ಹಚ್ಚೋಕ್ಕಿಂತ ನೈಟ್ ಮತ್ತೆ ಚೆನ್ನಾಗಿತ್ತು. ಸೊ ಇದೇ ರೀತಿ ಆಫ್ ರೋಡ್ ಎಕ್ಸ್ಪೀರಿಯೆನ್ಸು ನಿಮಗೆ ನೈಟ್ ಟೈಮು ಬೇಕಂತ ಅಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿ, ಶೇರ್ ಮಾಡಿ. ಮತ್ತು ಈ ರೀತಿ ಎಕ್ಸ್ಪೀರಿಯೆನ್ಸ್ ನಿಮಗೆ ಬೇಕು ಅಂತಂದರೆ ನಮ್ಮ ಕ್ಯಾಂಪಿಂಗ್ ಡಾರ್ಕ್ ಟ್ರೇಲ್ ಸರ್ವೈವಲ್ಸ್ನ ಜಾಯ್ನ್ ಆಗಿ.